ಕೇರಳದ ಗಡಿಯಲ್ಲಿ ಬೆದರಿಕೆ ಹಾಕಿದಂತಹ ರಾಜೀವ್ ಗೌಡ ಇದೀಗ ಅರೆಸ್ಟ್ ಆಗಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರಿಂದ 3 ವಿಶೇಷ ತಂಡಗಳು ರಚನೆಯಾಗಿತ್ತು. ಮಹಾರಾಷ್ಟ್ರ, ಗೋವಾ, ಕೇರಳದಲ್ಲಿ ತಂಡಗಳ ಕಾರ್ಯಾಚರಣೆಯಿಂದ ಇದೀಗ ರಾಜೀವ್ ಗೌಡ ಲಾಕ್ ಆಗಿದ್ದಾರೆ. ಇತ್ತ ರಾಜೀವ್ ಮನೆ ಸಂಬಂಧಿಕರ ಮನೆಗಳಲ್ಲೂ ಕೂಡ ತಲಾಶ್ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ತಲುಪಿದ್ದಂತಹ ಬೆದರಿಕೆ ಕೇಸ್ ಇದು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಕರೆ ಬಂದಿತ್ತು. ಕರೆ ಬಂದು ಏನದು ರಾಜೀವ್ ಗೌಡ ಪ್ರಕರಣ ಏನು, ಸಂಪೂರ್ಣವಾದಂತ ವರದಿ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೇಳಿದ್ರು. ಆ ಮಟ್ಟಕ್ಕೆ ಸದ್ದು ಮಾಡಿದಂತಹ ಪ್ರಕರಣ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಅಮೃತಾ ಗೌಡ ಪರವಾಗಿ ಹಲವು ಸಂಘಟನೆಗಳು ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಯಾವಾಗ ಬಂಧಿಸ್ತೀರಾ ರಾಜೀವ್ ಗೌಡ, ಬಂಧನ ಯಾವಾಗ ಅಂತ ಹೇಳಿ. ಇದೀಗ ಫೈನಲಿ ಒಂದು ಒಳ್ಳೆಯ ಕಾರ್ಯಾಚರಣೆಯಿಂದ ಅರೆಸ್ಟ್ ಆಗಿದ್ದಾರೆ ರಾಜೀವ್ ಗೌಡ. ಕೇರಳದ ಗಡಿಯಲ್ಲಿ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ರಣಹೇಡಿ ರಾಜೀವ್ ಗೌಡ 2 ದಿನಗಳ ಹಿಂದೆ ಕೇರಳಗೆ ಎಸ್ಕೇಪ್ ಆಗಿದ್ದಂತ ರಾಜೀವ್ ಗೌಡ ಕೇರಳದಲ್ಲಿ ಓಡಾಡಿಕೊಂಡು ಆರಾಮಾಗಿದ್ದ. ಮಂಗಳೂರಿನಿಂದ ಕೇರಳಗೆ ಎಸ್ಕೇಪ್ ಆಗಿದ್ದಂತಹ ರಾಜೀವ್ ಗೌಡ ಇದೀಗ ಫೈನಲಿ ಅರೆಸ್ಟ್ ಆಗಿದ್ದಾನೆ. ಮಂಗಳೂರಿಗೆ ತೆರಳಿ ಸ್ನೇಹಿತರ ಬಳಿ ರಾಜೀವ್ ಗೌಡ ಆಶ್ರಯವನ್ನು ಕೂಡ ಪಡೆದುಕೊಂಡಿದ್ದ ಅನ್ನೋ ಮಾಹಿತಿ ಇದೆ. ಮಂಗಳೂರು ಮೂಲದ ಉದ್ಯಮಿ ಆಶ್ರಯ ಪಡೆದಿದ್ದಂತಹ ರಾಜೀವ್ ಕೇರಳ ಗಡಿಯಲ್ಲಿ ಈಗ ರಾಜೀವ್ ಗೌಡ ಬಂಧನ ಆಗಿದೆ. ಅದರಲ್ಲೂ ಕೂಡ ಮಂಗಳೂರಿಗೆ ಹೋಗಿ ತನ್ನ ಸ್ನೇಹಿತರ ಹತ್ರ ಆಶ್ರಯವನ್ನ ಪಡೆದುಕೊಂಡಿದ್ದ. 2 ದಿನಗಳ ಹಿಂದೆ ಕೇರಳಗೆ ಎಸ್ಕೇಪ್ ಆಗಿದ್ದಂತಹ ರಾಜೀವ್ ಗೌಡ ಇದೀಗ ಕೇರಳದಲ್ಲಿ ಆರಾಮಾಗಿ ಓಡಾಡಿಕೊಂಡು ಇರುವಂತಹ ಸಂದರ್ಭದಲ್ಲಿ ಯಾವಾಗ 3 ವಿಶೇಷ ತಂಡಗಳು ರಚನೆ ಆಯಿತು ಪೊಲೀಸರಿಂದ. ಅದಾದ ನಂತರ ಇದೀಗ ಕಾಂಗ್ರೆಸ್ ಮುಖಂಡನ ಬಂಧನ ಆಗಿದೆ. ಕಾಂಗ್ರೆಸ್ ಮುಖಂಡ ಅಂತಲೂ ಈಗ ಹೇಳೋ ಹಾಗಿಲ್ಲ. ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಕಿತ್ತು ಹೊರಗೆ ಬಿಸಾಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಇದೀಗ ರಾಜೀವ್ ಗೌಡ ಬಂಧನ ಆಗಿದೆ, ಅರೆಸ್ಟ್ ಮಾಡಲಾಗಿದೆ. ಹಾಗಾದರೆ ಯಾವ ರೀತಿಯಾದಂಥ ಶಿಕ್ಷೆ ಇದೀಗ ರಾಜೀವ್ ಗೌಡ ಆಗಬಹುದು, ರಾಜೀವ್ ಗೌಡಗೆ ಯಾವ ರೀತಿಯಾದಂಥ ಶಿಕ್ಷೆ ಕೊಡಬಹುದು? ಈ ಹಿಂದೆಯೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರುವಂಥ ರಾಜೀವ್ ಗೌಡ ಈ ರೀತಿಯಾಗಿ ಈಗ ಫೈನಲಿ ಅರೆಸ್ಟ್ ಆಗಿದ್ದಾನೆ, ಹೌದು. ಆದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಈ ಹಿಂದೆಯೂ ಕೂಡ ನಾವು ಒಂದು ಆರೋಪವನ್ನು ಕೇಳಿದ್ವಿ. ಯಾವಾಗ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ನೋ ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೋ ಸಚಿವರ ಒತ್ತಡ ಇದೆ, ಯಾವುದೇ ಕಾರಣಕ್ಕೂ ಕೂಡ ರಾಜೀವ್ ಗೌಡರನ್ನ ಮುಟ್ಲೇಬಾರ್ದು, ಅರೆಸ್ಟ್ ಕೂಡ ಮಾಡಬಾರ್ದು, ಪೊಲೀಸರು ಅವ್ರ ಸವಾಸಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಪ್ರೆಷರ್ ಇದೆ, ಅನ್ನುವಂಥ ಒಂದು ಒತ್ತಡ ಇದೆ ಅಂಥೇಳಿ ಆರೋಪವನ್ನು ಕೇಳಿದ್ವಿ. ಆದರೆ ಇದೆಲ್ಲವೂ ಕೂಡ ಸುಳ್ಳು. ಯಾವುದೇ ಸಚಿವರು ಈ ರೀತಿಯಾಗಿ ಬಹುಶಃ ಅದೆಲ್ಲವೂ ಕೂಡ ನಿಜ ಆಗಿದ್ದಿದ್ರೆ ಇವತ್ತು ರಾಜೀವ್ ಗೌಡ ಅರೆಸ್ಟ್ ಆಗ್ತಾ ಇರಲಿಲ್ಲ. ಆದರೂ ಕೂಡ ಸತ್ಯಾಂಶ ಏನಿದೆ ಅಂತ ಗೊತ್ತಿಲ್ಲ. ಈಗ ಅರೆಸ್ಟ್ ಆಗಿದ್ದಾರೆ, ಹೌದು. ಅರೆಸ್ಟ್ ಆದ ನಂತರ ಎಷ್ಟು ದಿನ ಇವ್ರಿಗೆ ಜೈಲಲ್ಲಿ ಇರ್ತಾರೆ ಅಥವಾ ಯಾವ ರೀತಿಯಾದಂಥ ಶಿಕ್ಷೆ ಆಗುತ್ತೆ, ಏನಾಗುತ್ತೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಈ ಹಿಂದೆಯೂ ಕೂಡ ಹಲವು ಎಕ್ಸಾಂಪಲ್ಸ್ಗಳಿದ್ದಾವೆ. ಇಂಥ ಘಟನೆಗಳೇ ಇರ್ಬೋದು, ಇಂಥ ಪ್ರಕರಣಗಳಲ್ಲೇ ಇರ್ಬೋದು. ತಗೊಂಡು ಹೋಗಿ ಒಂದು 3-4 ದಿನನೋ ಅಥವಾ ಅಮ್ಮಮ್ಮ ಅಂತಂದ್ರೆ ಒಂದು 1 ತಿಂಗಳು ಅಥವಾ 2 ತಿಂಗಳು ಜೈಲಾಗುತ್ತೆ. ಅದಾದ ನಂತರ ಬೇಲ್ ಮೇಲೆ ವಾಪಸ್ಸು ಹೊರಗೆ ಬಂದುಬಿಡ್ತಾರೆ. ಇದೇ ರೀತಿ ಏನಾದರೂ ರಾಜೀವ್ ಗೌಡ ಕೇಸಲ್ಲಾದ್ರೆ ನಿಜವಾಗ್ಲೂ ಕೂಡ ನ್ಯಾಯ ಅನ್ನೋದು ಎಲ್ಲಿದೆ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತೆ. ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಮೇಲೆ ಹಲವು ಪ್ರಶ್ನೆಗಳು ಹುಟ್ಟುತ್ತಾ ಇದೆ, ಹೌದು. 10 ದಿನ ಬೇಕಾ ರಾಜೀವ್ ಗೌಡ ಅವರನ್ನ ಬಂಧನ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟುತ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನೋಡ್ತಾ ಇದ್ದೀವಿ ಇಲ್ಲಿ ಒಂದು ರೀತಿಯಾಗಿ ಎಷ್ಟು ದಿನ ಆದ ನಂತರ ಅರೆಸ್ಟ್ ಆಗಿರುವಂಥದ್ದು ರಾಜೀವ್ ಗೌಡ. ಇಷ್ಟು ದಿನ ಬೇಕಿತ್ತಾ, 10 ದಿನ ಬೇಕಿತ್ತಾ ರಾಜೀವ್ ಗೌಡ ಅರೆಸ್ಟ್ ಮಾಡ್ಲಿಕ್ಕೆ ಅನ್ನೋ ಪ್ರಶ್ನೆ. ಅದಾದ ನಂತರ ಮಂಗಳೂರಲ್ಲೂ ಕೂಡ ತನ್ನ ಫ್ರೆಂಡ್ಸ್ ಹತ್ರ ರಾಜೀವ್ ಗೌಡ ಆಶ್ರಯವನ್ನ ಪಡೆದುಕೊಂಡಿದ್ದ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ ರಾಜೀವ್ ಗೌಡ ಬಗ್ಗೆ? ಪೌರಾಯುಕ್ತೆ ಅಮೃತ ವಿಚಾರಕ್ಕೆ ನಂಬಿಕೆ ಹಾಕುವ ವಿಚಾರದಲ್ಲಿ ಈಗ ಪೊಲೀಸರಿಗೆ ಒಂದಷ್ಟು ರಿಲೀಫ್ ಅಂತ ಸಿಗುವಂತ ಹೇಳ್ಬೋದು. ಯಾಕಂದ್ರೆ ಸತತವಾಗಿ ಏನು ರಾಜೀವ್ ಗೌಡ ಮೇಲೆ ಎಫ್ಐಆರ್ ಆದ ತದನಂತರ ಸಹ ಕೇರಳದ ಗಡಿ ಭಾಗದಲ್ಲಿ ಚಿಕ್ಕಬಳ್ಳಾಪುರದ ಪೊಲೀಸರು ಹೋಗಿ ಅರೆಸ್ಟ್ ಮಾಡಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಏನು ಪೌರಾಯುಕ್ತ ಧಮಕಿ ವಿಚಾರದಲ್ಲಿ ಬಹಳಷ್ಟು ಸತತವಾಗಿ ಏನು ಒಂದು ಎಫ್ಐಆರ್ ಜೊತೆಗೆ ಸತತವಾಗಿ 14 ಕೇಸುಗಳು ಗ್ರಾಮಾಂತರ ಶಿಡ್ಲಘಟ್ಟ ಗ್ರಾಮಾಂತರ ಸ್ಟೇಷನ್ ನೋಂದಾಯಿಸಿಕೊಳ್ತಾರೆ. ಆ ಒಂದು ನೋಂದಾಯಿಸುವ ಸಂದರ್ಭದಲ್ಲಿ ಸಹ ಏನು ಪೊಲೀಸರು ಬೇರೆ ಬೇರೆ ತಂಡಗಳಾಗಿ ರಾಜೀವ್ ಗೌಡ್ನ ಏನು ಭೇದಿಸುವುದಕ್ಕೆ ಬೇರೆ ಬೇರೆ ತಂಡಗಳಾಗಿ ಇದ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಸಹ ಏನು ಸತತವಾಗಿ ಒಂದು 3 ತಂಡಗಳಾಗಿ ರಚನೆ ಮಾಡಿ ರಾಜೀವ್ ಗೌಡನ ಎಂಕ್ವೈರಿ ಮಾಡಿದ್ರು ಸಹ ರಾಜೀವ್ ಗೌಡರು ಬೇರೆ ಏನು ಆತನ ಸುಳಿವು ಇಲ್ಲಿವರೆಗೂ ಸಿಕ್ಕಿರಲಿಲ್ಲ. ಹಾಗಾಗಿ ಏನು ಸಹ ಇವತ್ತಿನ ಹಾಗಾಗಿ ರಾಜೀವ್ ಗೌಡರ ಬಗ್ಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಒಂದು
ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಇಲ್ಲ ನಾಳೆ ಹೊಡೆಗಳ ಸಹ ರಾಜುಗೌಡನ ಬಂಧನೆ ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಸ್ಪಷ್ಟನೆ ಕೊಟ್ಟಿರೋ ಆ ಒಂದು ನಿಟ್ಟಿನಲ್ಲಿ ಸಹ ಇವತ್ತು ಪೊಲೀಸರು ಸಹ ರಾಜುಗೌಡಗೆ ಚೆಳ್ಳೆಯನ್ನ ತಿನ್ನಿಸುವಂತಹ ಒಂದು ಕಾರ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಏನು ನಿನ್ನೆ ಸಹ ಮಂಗಳೂರಿನಿಂದ ಬೇರೆ ಕಡೆ ಹೋಗುವಂತಹ ಸಹ ಮಾಹಿತಿಗಳು ಸಹ ಲಭ್ಯವಾಗಿತ್ತು. ಆದ್ರೆ ರಾಜುಗೌಡ ಬೆಂಬಲಿಗರು ಅಂದ್ರೆ ಆತನ ಸ್ವಂತ ಕಾರನ್ನ ಬಿಟ್ಟು ಬೇರೆ ಕಾರಿನಲ್ಲಿ ಸಹ ಒಂದು ಡ್ರಾಪ್ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿ ಅಂತೇಳಿ ಒಂದಷ್ಟು ಮಾಹಿತಿನೂ ಸಹ ಅಲ್ಲಿ ಬಂದಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ಈ ಪೊಲೀಸರ ಒಂದು ಹುಡುಕಾಟಕ್ಕೆ ಇವತ್ತು 10 ದಿನಗಳ ತದನಂತರ ಸಹ ರಾಜುಗೌಡ ಅರೆಸ್ಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಇದು ಪ್ರಮುಖ ಕಾರಣ ಅಂದ್ರೆ ಇದರ ಹಿಂದೆ ಯಾರನ್ನ ಪ್ರಭಾವಿ ಸಚಿವರು ಇಲ್ಲ ಪ್ರಭಾವಿ ಪೊಲೀಸರು ಇದ್ರ ಎನ್ನುವಂತ ಮಾಹಿತಿಗಳು ಸಹ ಅಷ್ಟೊಂದು ಇನ್ನು ಪರಿಶೀಲನೆ ನಡೆಸುವಂಥದ್ದು. ಆದ್ರೆ ಒಟ್ಟಾರೆಯಾಗಿ ಇವತ್ತು ಚಿಕ್ಕಬಳ್ಳಾಪುರದ ಪೊಲೀಸರು ಸಹ ರಾಜುಗೌಡನನ್ನು ಕೇರಳದ ಗಡಿ ಭಾಗದಲ್ಲಿ ಸಹ ಅವರನ್ನು ಅರೆಸ್ಟ್ ಮಾಡಿಕೊಂಡು ಈಗ ಚಿಕ್ಕಬಳ್ಳಾಪುರಕ್ಕೆ ಕರೆತರುವಂತ ಸಹ ಕೆಲಸ ಮಾಡುತ್ತಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಪೌರಾಯುಕ್ತ ಅಮೃತಗೌಡಗೂ ಸಹ ಈಗ ಅವರಿಗೆ ಬಹಳಷ್ಟು ನ್ಯಾಯ ಸಿಗುವಂತಾಗಿದೆ. ಈಗ ಅವರಿಗೆ ಈ ಯಾರಿಗೆ ಇದ್ ಮಾಡ್ತಿಲ್ಲ ಪೊಲೀಸರ ಕರ್ತವ್ಯಕ್ಕೆ ನಾನು ಶ್ಲಾಘನೀಯ ಮಾಡುತ್ತೇನೆ ಅಂತೇಳಿ ಪೌರಾಯುಕ್ತನು ಸಹ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಅಮೃತಗೌಡನ ವಿಚಾರದಲ್ಲಿ ರಾಜುಗೌಡನ ಬಂಧನಕ್ಕೆ ಬಹಳಷ್ಟು ಕ್ಷೇತ್ರದ ಜನತೆಯನ್ನು ಸಹ ಕಾಯ್ತಿದ್ರು. ಆ ನಿರೀಕ್ಷೆಯಲ್ಲಿ ಸಹ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತದನಂತರ ಚಿಕ್ಕಬಳ್ಳಾಪುರ ಕೋರ್ಟಿಗೆ ತರುವಂತಹ ಸಹ ಮಾಹಿತಿನೂ ಸಹ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಸಹ ಈ ರಾಜುಗೌಡ ತಂದ ಬಳಿಕ ಈ ಯಾವ ಶಿಕ್ಷೆಗೆ ಒಳಪಡಿಸಬಹುದು ಇಲ್ಲ ಏನಾದ್ರೂ ಈಗಾಗಲೇ ಸಹ ರಾಜುಗೌಡ ಹಾಕಿರುವಂತಹ ಬೇಲಿಗೂ ಸಹ ಕ್ಯಾನ್ಸಲ್ ಆಗಿತ್ತು. ಆ ನಿಟ್ಟಿನಲ್ಲಿ ಸಹ ಇವತ್ತು ರಾಜುಗೌಡ ಜೈಲಿಗೆ ಬಂದ ತದನಂತರ ಯಾವ ಶಿಕ್ಷೆ ಆಗಬಹುದು ಮತ್ತೆ ಏನೆಲ್ಲ ಬೇರೆ ಕೆಲಸ ಆಗಬಹುದು ಅನಿಸೋದ ಮಾತಿಗೆ ಕಾದು ನೋಡ್ಬೇಕಾಗಿದೆ ರೋಶಿನಿ. ಎಸ್ ಶ್ರೀನಿವಾಸ್, ಇಲ್ಲಿ ಅರೆಸ್ಟ್ ಆಗೋದು ಅಥವಾ ಬಂಧನ ಆಗೋದು ದೊಡ್ಡ ವಿಚಾರ ಅಲ್ಲ. ಆದ್ರೂ ಕೂಡ ಇಷ್ಟು ದಿನ ಆದ ನಂತರ ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಅಮೃತಗೌಡಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾವ ರೀತಿಯಾಗಿ ರಾಜೀವ್ ಗೌಡಗೆ ಶಿಕ್ಷೆ ಆಗುತ್ತೆ? ಕಾರಣ ಏನು ಅಂತಂದ್ರೆ ಈ ಹಿಂದೆ ನಾವು ಎಕ್ಸಾಂಪಲ್ಸ್ ನೋಡೋದಾದ್ರೆ ಇಂಥ ಕೇಸ್ಗಳಲ್ಲಿ ಅರೆಸ್ಟ್ ಆಗ್ತಾರೆ, ಅದಾದ ನಂತರ 2 ಅಥವಾ 3 ತಿಂಗಳು ಜೈಲ್ ಆಗುತ್ತೆ, ಮತ್ತೆ ಅದಾದ ನಂತರ ವಾಪಸ್ ಬೇಲ್ ಮೇಲೆ ಹೊರಗೆ ಬಂದು ಬಿಡ್ತಾರೆ. ಈ ಕೇಸಲ್ಲೂ ಇದೇ ರೀತಿ ಏನಾದ್ರೂ ಆಗ್ಬಿಟ್ರೆ ಅನ್ನೋ ಪ್ರಶ್ನೆ. ಖಂಡಿತ ರೋಶಿನಿ. ಏಕೆಂದ್ರೆ ಸತತವಾಗಿ ಇವರು ಅಮೃತಗೌಡ FIR ಬಳಿಕ ಸಹ ಇವರು ರಾಜೀವ್ ಸಹ ಎಸ್ಕೇಪ್ ಆಗಿರುವಂತದ್ದು. ಆದ್ರೆ ಸತತವಾಗಿ 10 ದಿನಗಳ ಕಾಲ ರಾಜೀವ್ ಅರೆಸ್ಟ್ ಮಾಡಿದಾರೆ ಅಂದ್ರೆ ಈತನ ಹಿಂದೆ ಯಾರಾದ್ರೂ ಪ್ರಭಾವಿ ಸಚಿವರು ಈತನ ರಾಜೀವ್ ಸೇವ್ ಮಾಡ್ತಿರುವಂತಹ ಸಹ ಶಂಕೆನೂ ಸಹ ವ್ಯಕ್ತವಾಗಿರುವಂತದ್ದು. ಯಾಕೆಂದ್ರೆ ಜಾಮೀನು ಪಡೆದುಕೊಂಡ ಬಳಿಕ ನೀನು ಆಚೆ ಬನ್ನಿ, ಇಲ್ಲಾಂದ್ರೆ ನೀವು ಬಂದ್ರೆ ಜೈಲಿಗೆ ಅರೆಸ್ಟ್ ಆಗ್ತಿರುವಂತಹ ಮಾಹಿತಿಗಳು ಇದರ ಹಿಂದೆ ಯಾರಾದ್ರೂ ಸಚಿವರು ರಾಜೀವ್ಗೌಡರಿಗೆ ಒಂದಷ್ಟು ಸಾಥ್ ಕೊಟ್ಟಿದ್ದೆ ಎಂಬುವಂತಹ ಅನುಮಾನಗಳು ಸಹ ಇಲ್ಲಿಗೆ ವ್ಯಕ್ತವಾಗಿರುವಂತದ್ದು. ಒಟ್ಟಾರೆಯಾಗಿ ಸಹ ಇವತ್ತು ಅಮೃತಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ರಾಜೀವ್ಗೌಡ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಾಗಾಗಿ ಸಹ ಇನ್ನೇನು ಕೇರಳದ ಬಾರ್ಡರ್ನ ಈಗ ಚಿಕ್ಕಬಳ್ಳಾಪುರಕ್ಕೆ ತರೋದ್ರಿಂದ ಕೆಲಸನೂ ಮಾಡ್ತಿದ್ದಾರೆ. ಈಗ ಆತನಿಗೆ ಅಮೃತಗೌಡ ವಿಚಾರದಲ್ಲಿ ಯಾವ ಶಿಕ್ಷೆ ಆತನಿಗೆ ಕಾಣಬಹುದು ಮತ್ತೆ ಇದರಿಂದ ಯಾವ್ದೋ CM ಸಿದ್ದರಾಮಯ್ಯ ಸಹ ಹೇಳಿದ್ದಾರೆ. ಈಗ ಯಾಕಂದ್ರೆ ಬಂಧಿತ ಆರೋಪಿಯನ್ನು ಈಗ ಶಿಕ್ಷೆಗೆ ಒಳಪಡಿಸಲೇಬೇಕು, ಯಾಕಂದ್ರೆ ಮಹಿಳೆಯ ದಬ್ಬಾಳಕ್ಕೆ ಇದೆಲ್ಲ ಸರಿ ಇಲ್ಲ ಅಂತೇಳಿ CM ಸ್ವತಃ ಖುದ್ದಾಗಿ ಸುದ್ದಿಗೋಷ್ಠಿ ಮುಖಾಂತರ ಹೇಳಿದ. ಆ ವಿಚಾರದ ಸಂಬಂಧಪಟ್ಟಂತೆ ಸಹ ರಾಜೀವ್ಗೌಡಗೆ ಅಮೃತಗೌಡ FIR ಮತ್ತೆ ಆ ಧಮಕಿ ಹಾಕುವ ಪ್ರಕರಣದಲ್ಲಿ ಈಗಾಗಲೇ ಶಿಕ್ಷೆ ಬೀಳಬಹುದು ಎಂಬುವಂತಹ ನಿರೀಕ್ಷೆಯಲ್ಲಿ ಹೆಚ್ಚಾಗಿರುವಂತದ್ದು.